ವೀಕ್ಷಕರೇ, ನಾನು ಆಚಾರ್ಯ ಶಕ್ತಿ. ಇವಾಗ ಈ ಸಂಚಿಕೆಯಲ್ಲಿ ನಾನು 2025ರ ವರ್ಷ ಭವಿಷ್ಯದ ಬಗ್ಗೆ ನಾನು ಈ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೆ. ಈ ಸಂಚಿಕೆಯಲ್ಲಿ ನಾನು ಸಂಖ್ಯೆ 3ರಲ್ಲಿ ಹುಟ್ಟಿರುವಂತವರಿಗೆ, ಅಂದ್ರೆ ಸಂಖ್ಯೆ 3, 12, 21, 30 3, 12, 21, 30 ಈ ಸಂಖ್ಯೆಯಲ್ಲಿ ಹುಟ್ಟಿರುವಂತವರಿಗೆ, ತಿಂಗಳಲ್ಲಿ ಯಾವುದೇ ತಿಂಗಳು ಇರಬಹುದು, ಈ ಡೇಟ್ಸ್ಗಳಲ್ಲಿ ಹುಟ್ಟಿರುವಂತವರಿಗೆ 2025 ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ವರ್ಷ ಭವಿಷ್ಯನ ತಿಳಿಸ್ಕೊಡ್ತೇನೆ. ಈಗ ನೋಡಿ, ನಾನು ಹೇಳಿದೆ 2025 ಅಂದ್ರೆ ನಂಬರ್ 9 ಬರುತ್ತೆ. ಇವಾಗ 3, 12, 21, 30 ಈ ಡೇಟ್ಸ್ನವ್ರಿಗೆ 9 ಕಂಪ್ಯಾಟಿಬಿಲಿಟಿ ಹೇಗಿದೆ, ಸಂಬಂಧ ಹೇಗಿರುತ್ತೆ. ಇವಾಗ ಈ ವರ್ಷದಲ್ಲಿ 3ರಲ್ಲಿ ಹುಟ್ಟಿರುವಂತ ಬರ್ತ್ ಡೇಟ್ 3ರಿಂದ ಹುಟ್ಟಿರುವಂತವರಿಗೆ ಹೊಸ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿ ಇರುತ್ತೆ. ಇವಾಗ ಜಾಬ್ ಚೇಂಜ್ ಮಾಡುವಂತದ್ದು ಏನಾದ್ರು ಇದ್ರೆ, ನೀವೇನೋ ಜಾಬ್ ಮಾಡ್ತಾ ಇರ್ತೀರಾ, ಜಾಬ್ ಚೇಂಜ್ ಮಾಡಬೇಕು ಅಂದ್ರೆ ಇದೊಂದು ಒಳ್ಳೆ ಉತ್ತಮ ಒಂದು ವರ್ಷ. ಹೊಸ ಉದ್ಯೋಗವನ್ನಾಗ್ಲಿ, ನ್ಯೂ ವೆಂಚರ್ಸ್, ಹೊಸ ಇಂಡಸ್ಟ್ರೀಸ್ಗಳನ್ನ ಪ್ರಾರಂಭ ಮಾಡೋದಾಗ್ಲಿ, ಈ ಎಲ್ಲ ಹೊಸ ವ್ಯವಹಾರಗಳಿಗೆ, ಹೊಸ ಉದ್ಯಮಕ್ಕೆ ಒಂದು ಒಳ್ಳೆಯ ವರ್ಷ ಅಂತಾನೆ ಹೇಳ್ಬೋದು. ಹಣಕಾಸಿನಲ್ಲಿ ಒಂದು ಉತ್ತಮ ಲಾಭ ಬರುತ್ತೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಈ ವರ್ಷ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಮೇನ್ ಏನಂತ ಹೇಳಿದ್ರೆ, ಒಂದು ವೈವಾಹಿಕ ಮತ್ತು ಸಂಬಂಧದಲ್ಲಿ ಬಿರುಕು ಬರುವಂತದ್ದು ಹೆಚ್ಚಾಗಿ ಇರುತ್ತೆ. 3, 12, 21, 30 ಈ ಡೇಟ್ಸ್ ಗಳಲ್ಲಿ ಹುಟ್ಟಿರುವಂತದ್ದು ವೈವಾಹಿಕ ಜೀವನ ಈ ವರ್ಷ ಅಷ್ಟೊಂದು ಸರಿಯಾಗಿ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ವೈವಾಹಿಕ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಆಗುವಂಥದ್ದು, ಆಮೇಲೆ ಸಂಬಂಧಿಗಳಲ್ಲಿ ಬಿರುಕು ಮೂಡುವಂಥದ್ದು, ರಿಲೇಷನ್ಸ್ಗಳಲ್ಲಿ, ಫ್ಯಾಮಿಲಿ ರಿಲೇಟಿವ್ಸ್ಗಳಲ್ಲಿ ಒಂದು ಸಂಬಂಧ ಹಾಳಾಗುವಂಥ ಸಂದರ್ಭ ಹೆಚ್ಚಾಗಿ ಈ ವರ್ಷ ಬರುತ್ತೆ. ಹಾಗಾಗಿ ಸ್ವಲ್ಪ ಸಂಬಂಧಗಳಲ್ಲಿ ಎಚ್ಚರವಾಗಿರುವಂಥದ್ದು ನಿಮಗೆ ಅವಶ್ಯ ಇದೆ. ಸ್ವಲ್ಪ ಎಚ್ಚರವಾಗಿರಿ. ಲವ್ ಅಂಡ್ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಈ ಲವ್ ಅಂಡ್ ರಿಲೇಶನ್ಶಿಪ್ ಏನಿದೆಲ್ಲ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಈ ವರ್ಷ ನಿಮಗೆ ತುಂಬಾ ಒಳ್ಳೆ ಸಕ್ಸಸ್ ಇರುತ್ತೆ. ಓಕೆ, 2025 ನಾನು ಇದು ಹೇಳಿದೆ, ಪ್ರಾರಂಭದ 3 ತಿಂಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗಿ ಇರುತ್ತೆ. 2025 ಪ್ರಾರಂಭದ 3 ತಿಂಗಳು, ಜನವರಿ, ಫೆಬ್ರವರಿ, ಮಾರ್ಚ್, ಈ ತಿಂಗಳಲ್ಲಿ ಕೌಟುಂಬಿಕ ಕಲಹಗಳು ಹೆಚ್ಚಾಗಿ ಆಗುವಂಥದ್ದು ಬರುತ್ತೆ. ಈ ಸಂದರ್ಭದಲ್ಲಿ ನೀವು ಹೆಚ್ಚಾಗಿ ಶಾಂತತೆಯನ್ನು ಕಾಪಾಡಿಕೊಳ್ಳುವುದು ತುಂಬಾ ಒಳ್ಳೆಯದು. ಯಾಕಂದ್ರೆ 6ನೇ ಮತ್ತು 7ನೇ ತಿಂಗಳಲ್ಲಿ, ವರ್ಷದ 6ನೇ ತಿಂಗಳು ಮತ್ತು 7ನೇ ತಿಂಗಳಲ್ಲಿ ಏನಾಗುತ್ತೆ, ಒಂದು ದೂರದ ಸಂಬಂಧಿಗಳಿಂದ ಕೌಟುಂಬಿಕ ಕಲಹಗಳಾಗುವಂಥದ್ದು, ಆಸ್ತಿ ವಿವಾದ ಇರಬಹುದು, ನಿಮ್ಮ ಹಿಂದಿನ ಯಾವುದಾದ್ರೂ ವೈಷಮ್ಯಗಳಿರಬಹುದು, ಈ ರೀತಿಯ ಒಂದು ಕೌಟುಂಬಿಕ ಕಲಹಗಳು ಹೆಚ್ಚಾಗಿ ಆಗುವಂಥದ್ದಾಗತ್ತೆ. ಈ 6 ಮತ್ತು 7ನೇ ತಿಂಗಳಲ್ಲಿ ಸ್ವಲ್ಪ ಎಚ್ಚರ ವಹಿಸಿ, ಮತ್ತು ಉಳಿದ ತಿಂಗಳುಗಳಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ. ಅಂದ್ರೆ ಹಣಕಾಸಿನಲ್ಲಿ ಒಂದು ಒಳ್ಳೆ ಲಾಭ ಇರುವಂತ ಒಂದು ವರ್ಷ ಅಂತ ಹೇಳ್ಬೋದು. ಇವಾಗ ನೋಡಿ, ಸರಿ, ಇದಕ್ಕೆಲ್ಲ ಸಮಸ್ಯೆಗಳ ಒಂದು ಚಿಕ್ಕ ಪರಿಹಾರ ಅಂತ ಏನು ಹೇಳಿದ್ರೆ ಅಂತ ಹೇಳಿದ್ರೆ, ನಿಮ್ಮ ಹತ್ತಿರ ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ಇರ್ಬೋದು, ಅಥವಾ ನಿಮ್ಮ ಲಿವಿಂಗ್ ರೂಮ್ ಅಲ್ಲಿ ಒಂದು ಅರಿಶಿನ ಕುಂಭ, ಅರಿಶಿನದ ಬೇರೆ ಏನಿರುತ್ತಲ್ವಾ, ಅದು ಒಂದನ್ನ ಮನೆಯಲ್ಲಿ ಬಾಗಿಲಿಗೆ ಒಂದು ಅರಿಶಿನ ಬೇರನ್ನ ಕಟ್ಟುವುದು ತುಂಬಾ ಒಳ್ಳೆಯದು. ಈ ರೀತಿ ಇದನ್ನು ಮಾಡೋದ್ರಿಂದ ಕೌಟುಂಬಿಕ ಕಲಹಗಳು ಕಡಿಮೆ ಆಗತ್ತೆ. ಓಕೆ, ಆಮೇಲೆ ಇನ್ನೊಂದು, ಹೆಚ್ಚಾಗಿ ನೀವು ಹಸಿರು ಬಣ್ಣದ ಬಟ್ಟೆಗಳನ್ನ ಈ ವರ್ಷ ಅವಾಯ್ಡ್ ಮಾಡಿ. ಹಸಿರು ಮಿಶ್ರಿತ, ಹಸಿರು ಕಲರು, ಡಾರ್ಕ್ ಇರ್ಬೋದು, ಗ್ರೀನ್ ಮಿಕ್ಸ್ಡ್ ಕಲರ್ಸ್ ಬಟ್ಟೆಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಈ ವರ್ಷ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಈ ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡು ನೀವು 2025ರಲ್ಲಿ ಬರುವಂತಹ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಒಂದು ಉತ್ತಮ ವರ್ಷವಾಗಿ ಜೀವನ ನಡೆಸಿ ಅಂತ ಹೇಳ್ತಾ ನಾನು ನಿಮಗೆ ಇದೊಂದು ಪರಿಹಾರಗಳನ್ನು ತಿಳಿಸಿದ್ದೇನೆ. ಒಳ್ಳೆಯದಾಗಿ. ನಮಸ್ಕಾರ ವೀಕ್ಷಕರೇ.